ಪೀಸ್ ಮೇಕರನ್ನು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು. ಅದಕ್ಕೆ ಪೀಸ್ ಮೇಕರ್ 2ನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಎಲ್ಲ ಓಕೆ, ಬಟ್ ಲಾಸ್ಟ್ ಎಪಿಸೋಡು ನನಗೆ ಅಷ್ಟು ಸ್ಯಾಟಿಸ್ಫೈ ಆಗಲಿಲ್ಲ. ನಾನು ಇದ್ದಂಗೆ ಸ್ಟ್ರೈಟಾಗಿ ಯಾವುದೇ ಫಿಲ್ಟರ್ ಇಲ್ದಂಗೆ ಮಾತಾಡ್ತೀನಿ. ಅದಕ್ಕೂ ಮುಂಚೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪೀಸ್ ಮೇಕರ್ ಇದು ಜಾನ್ ಸೀನಾ ಅವರು ಆಕ್ಟ್ ಮಾಡಿರೋ ಜೇಮ್ಸ್ ಗನ್ ಅವರ DC ಯೂನಿವರ್ಸಲ್ಲಿ ಒಂದು ಪಾರ್ಟ್ ಆಗಿರೋ ಸಿರೀಸು. ಇದರ ಸೀಸನ್ 1 ಹಿಂದೆ ಜಾಕ್ ಸ್ನೈಡರ್ಸ್ DC ಯೂನಿವರ್ಸಲ್ಲಿ ಒಂದು ಪಾರ್ಟ್ ಆಗಿತ್ತು. ಬಟ್ ಜೇಮ್ಸ್ ಗನ್ ಇದರ ಒಂದು ಡೈರೆಕ್ಷನ್ನು ಮತ್ತು ಈ ಒಂದು ಸಿರೀಸ್ನ ಹ್ಯಾಂಡ್ಲ್ ಮಾಡಿದ್ರಿಂದ ಈ ಒಂದು ಸಿರೀಸ್ನ ಈ ಒಂದು ಜೇಮ್ಸ್ ಗನ್ DC ಯೂನಿವರ್ಸ್ಗೆ ಅವರು ತಗೊಂಡ್ಬಂದರು. ಹಂಗಾಗಿ ಪೀಸ್ ಮೇಕರ್ ಸೀಸನ್ 1 ಕ್ಲೈಮ್ಯಾಕ್ಸಲ್ಲಿ ಬರೋ ಸೀನ್ನ ಜಸ್ಟಿಸ್ ಲೀಗಿಂದ ಜಸ್ಟಿಸ್ ಗ್ಯಾಂಗ್ಗೆ ಕನ್ವರ್ಟ್ ಮಾಡಿದ್ರು. ಆ ಒಂದು ಕ್ಯಾರೆಕ್ಟರ್ ಇದರಲ್ಲೂ ಕೂಡ 2-3 ಇದ್ದಾವೆ. ಸೊ ಇನ್ನು ಜೇಮ್ಸ್ ಗನ್ DC ಯೂನಿವರ್ಸಲ್ಲಿ ಇದು ಒಂದು ಪಾರ್ಟ್ ಆಗಿರುತ್ತೆ. ಇನ್ನು ಈ ಒಂದು ಸೀಸನ್ ಎಕ್ಸ್ಪೀರಿಯನ್ಸ್ಗೆ ಬಂದರೆ ಫಸ್ಟು ಸೀಸನ್ನಷ್ಟು ಏನಿಲ್ಲ, ಬಟ್ ಈ ಒಂದು ಸೀಸನ್ನು ಕೂಡ ಚೆನ್ನಾಗಿದೆ, ಚೆನ್ನಾಗಿ ಎಂಜಾಯ್ ಮಾಡ್ತೀರಾ. ಹಂಗೂ ಚೆನ್ನಾಗಿ ಕನೆಕ್ಟ್ ಆಗ್ತವೆ. ಬಿಕಾಸ್ ಆ ಒಂದು ಕ್ಯಾರೆಕ್ಟರ್ ಬಿಲ್ಡಿಂಗ್ಗಳು ತುಂಬ ಚೆನ್ನಾಗಿದ್ದಾವೆ, ಅವು ನಮಗೆ ತುಂಬ ಕನೆಕ್ಟ್ ಕೂಡ ಆಗ್ತವೆ. ಅದರಲ್ಲೂ ಪೀಸ್ ಮೇಕರ್ ಸೀಸನ್ 2ನಲ್ಲಿ ಪ್ಲಾಟ್ಲೈನ್ ಬಗ್ಗೆ ಸ್ವಲ್ಪ ಲೈಟಾಗಿ ಮಾತಾಡ್ಕೊಂಬಿಡೋಣ. ಇಲ್ಲಿ ನಮ್ಮ ಹೀರೋ ಕ್ರಿಸ್ ಅಂದರೆ ಪೀಸ್ ಮೇಕರು ಅವನ ಕೈಯಿಂದನೇ ಅವರ ತಂದೆನ ಸಾಯಿಸಿದ್ದಾನೆ. ಅಷ್ಟೇ ಅಲ್ಲ, ಅವರ ಬ್ರದರ್ನು ಕೂಡ ಸಾಯಿಸಿದ್ದಾನೆ. ಈ ಎಲ್ಲ ರಿಗ್ರೆಡ್ ಮಧ್ಯದಲ್ಲಿ ಅವನೊಬ್ಬನೇ ಡ್ರಗ್ಸ್ಗೆ ಅದಕ್ಕೂ ಇದಕ್ಕೂ ಅಭ್ಯಾಸ ಆಗ್ಬಿಟ್ಟು ಈಗ ಅವನು ಒಬ್ಬನೇ ಲೈಫ್ನ ಲೀಡ್ ಮಾಡ್ತಾ ಇದ್ದಾನೆ. ಬಟ್ ಅವ್ರ ಅಪ್ಪಂಗೆ ಸಿಗ್ದಂಥ ಒಂದು ಮಿಷನ್ನಿಂದ ಅನ್ಫಾರ್ಚುನೇಟಾಗಿ ಅವನು ಪ್ಯಾರಲಲ್ ಡೈಮೆನ್ಷನ್ಗೆ ಹೋಗ್ತಾನೆ. ಅಲ್ಲಿ ಪ್ಯಾರಲರಾಗಿ ಇವನ ರೀತಿ ಇರೋ ಇನ್ನೊಬ್ಬ ಪೀಸ್ ಮೇಕರ್ನ ಇವನು ಸಾಯಿಸ್ತಾನೆ. ಬಟ್ ಅಲ್ಲೋದ್ರೆ ಅವರ ಸತ್ತಿರೋ ಬ್ರದರು, ಅವರ ತಂದೆ ಎಲ್ಲ ಇರ್ತಾರೆ. ಹಂಗಾಗಿ ಆ ಒಂದು ಯೂನಿವರ್ಸಲ್ ಹೋಗಿ ಬದುಕಬೇಕು ಅಂತ ಅಂದ್ಕೊತಾನೆ. ಬಟ್ ಅದಕ್ಕೆ ಬಂದಂಥ ಅಡೆತಡೆಗಳೇನು, ಆಮೇಲೆ ಇದನ್ನೆಲ್ಲ ಯಾವ ಥರ ಸಾಲ್ವ್ ಮಾಡ್ತಾರೋ ಇಲ್ವೋ ಅನ್ನೋದು ನಾವು ಈ ಒಂದು ಸೀಸನ್ನಲ್ಲಿ ನೋಡಬೇಕು. ಜಾನ್ ಸೀನಾ ಪೀಸ್ ಮೇಕರ್ ಆಗಿ ತುಂಬ ಚೆನ್ನಾಗಿ ಆ್ಯಕ್ಟ ಮಾಡಿದ್ದಾರೆ. ಅದರಲ್ಲೂ ಕೆಲವೊಂದು ಕಡೆ ಅವರ ಒಂದು ಕಾಮಿಡಿ ಹ್ಯೂಮರು ಸಖತ್ತಾಗಿ ವರ್ಕ್ ಆಯಿತು ನಮಗೆ ಮಾತ್ರ. ಆಮೇಲಿಂದ ಇದರಲ್ಲಿ ಜಾಸ್ತಿ ಎಮಿಲಾ ಮೇಲಿರೋ ಲವ್ ಟ್ರ್ಯಾಕ್ನೇ ಜಾಸ್ತಿ ತೋರಿಸೋದಕ್ಕೆ ಟ್ರೈ ಮಾಡ್ತಾರೆ. ಅದು ಕೆಲವೊಂದು ಕಡೆ ತುಂಬ ಸಖತ್ತಾಗಿ ವರ್ಕ್ ಆಯಿತು. ಒಟ್ಟಿನಲ್ಲಿ ಈ ಒಂದು ಮಲ್ಟಿವರ್ಸ್ ಕಾನ್ಸೆಪ್ಟಲ್ಲಿ ನಮಗೆ ಜೇಮ್ಸ್ ಗನ್ನು ಬೇಕಾದರೆ ಹಳೆ DCUಗೆ ಕನೆಕ್ಟ್ ಮಾಡ್ಬೋದು. ಮೇ ಬಿ ನಾನು ಈ ಒಂದು ಸೀಸನಲ್ಲೇ ಕನೆಕ್ಟ್ ಮಾಡ್ತಾರೆ ಅಂದ್ಕೊಂಡೆ, ಬಟ್ಟು ಬರೋ ಫ್ಯೂಚರ್ಸ್ ಫಿಲಮ್ಸಲ್ಲಿ ಕನೆಕ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ಅದು ಶೋರಾಗಿ ಹೇಳೋಕ್ಕಾಗಲ್ಲ, ಬಟ್ ಚಾನ್ಸಸ್ ಇದೆ. ಬಟ್ ಇದರಲ್ಲೂ ಕೂಡ ಡಿಫ್ರೆಂಟ್ ಆಗಿರೋ ಯೂನಿವರ್ಸ್ನ ತೋರಿಸೋದಕ್ಕೆ ಟ್ರೈ ಮಾಡಿದ್ರು. ಸೇಮ್ ಟು ಸೇಮ್ ನಾವು ಡೆಡ್ಪೂಲ್ ಮತ್ತು ವೋಲ್ವರಿನಲ್ಲಿ ಯಾವ ಥರ ನೋಡ್ತೀವೋ ಅದೇ ಥರ ಇದರಲ್ಲೂ ಕೂಡ ಕೆಲವೊಂದು ಸೀನ್ಸ್ನ ಪ್ಯಾರಲಲ್ ಯೂನಿವರ್ಸ್ ಬಗ್ಗೆ ತೋರಿಸಿದ್ದಾರೆ. ವರ್ಕೌಟ್ ಆಯಿತು. ಬಟ್ ಲಾಸ್ಟು ಎಪಿಸೋಡು ಅಷ್ಟು ಪರ್ಫೆಕ್ಟಾಗಿ ಕಂಪ್ಲೀಟ್ ಆಯಿತು ಅಂತ ಅನ್ನಿಸ್ಲಿಲ್ಲ. ಯಾಕಂದರೆ ಅದರಲ್ಲಿರೋ ಸ್ಕ್ರೀನ್ ಪ್ಲೇ ಎಲ್ಲ ಸೂಪರಾಗಿದೆ. ಬಟ್ ಕ್ಲೈಮ್ಯಾಕ್ಸ್ ಹಾಕೋ ಅಷ್ಟು ಕನ್ವಿನ್ಸ್ ಆಗಲಿಲ್ಲ. ನನಗೆ ಮಾತ್ರ 2 ಸೀಸನ್ಗಳು ತುಂಬ ಎಂಗೇಜ್ ಮಾಡ್ತು, ಅಷ್ಟೆಲ್ಲ ಎಂಟರ್ಟೈನು ಕೂಡ ಆದೆ. ಹಂಗಾಗಿ ಇದೊಂದು ಗುಡ್ ಎಕ್ಸ್ಪೀರಿಯೆನ್ಸು. ನೀವು ನೋಡಿಲ್ಲ ಅಂದರೆ ನೋಡಿ, ಅದು ಸಿಂಗಲ್ಲಾಗೆ ನೋಡೋದಕ್ಕೆ ಟ್ರೈ ಮಾಡಿ, ಫ್ಯಾಮಿಲಿ ಜೊತೆ ಮಾತ್ರ ನೋಡೋಕ್ಕೆ ಹೋಗಬೇಡಿ. ಇದಾಗಿತ್ತು ನನ್ನ ಒಂದು ರಿವ್ಯೂ. ನಾನು ಮತ್ತೆ ಸಿಗ್ತಾ ಇರ್ತೀನಿ. ಬಾಯ್.